ಏಕೀಭೂತಾನೀವ मनसि एकीभूतानीव ಕರ್ಣ ವ್ಯಾಪಾರಾತ್ ಉಪರತಾನಿ. कर्णव्यापारात् उपरतानि. ಈ ವಾಕ್ಯ ನೋಡಿದ್ರೆ ಪಕ್ಕ ಎಚ್ಚರ ದೃಷ್ಟಿಯಿಂದ ಬರೆದಿದ್ದು ಗೊತ್ತಾಯ್ತು ನೋಡಿ. ಏಕೆಂದ್ರೆ ಶಬ್ದವೇ ಮುಂತಾದವುಗಳನ್ನು ಅರಿಯೋದಕ್ಕೆ ಸಾಧನವಾಗಿರುವ ಶ್ರೋತಾದಿ ಇಂದ್ರಿಯಗಳು ಕನಸಿನ ಕಾಲದಲ್ಲಿ ಮನಸ್ಸಿನಲ್ಲಿ ಒಂದಾದಂತೆ ಅದಂತೆ ಯಾಕೆ ಅಂತಿದ್ದಾರೆ? ಒಂದಾದ ಮನೋವ್ಯಾಪಾರ ಒಂದೇ ಇರುತ್ತೆ, ಇದಾದ್ರು ಇರಲ್ಲ ಅಂತ ಅನ್ನಕ್ಕೆ ಒಂದಾದಂತೆ ಅಂತ. ಇಲ್ಲಿ ಭಾಷಿಕಾರ ಈ ಜಾಗದಲ್ಲಿ ಸ್ವಾಮಿಯಿಂದ ಆ ರೀತಿ ಹೇಳ್ತಾ ಇಲ್ಲ. ಅಲ್ಲೇ ಸ್ವಪ್ನಕಾಲದಲ್ಲೇ ಇಂದ್ರಿಯಗಳನ್ನ ಇಟ್ಕೊಂಡು ಎಚ್ಚ ಅನ್ಕೊಂಡು ವ್ಯವಹಾರ ಮಾಡ್ತಿರ್ತಾರೆ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಮನಸ್ಸಿನಲ್ಲಿ ವ್ಯಾಪಾರ ಇರುತ್ತೆ. ಸ್ವಪ್ನ ಅಂದ್ರೆ ಮನೋವ್ಯಾಪಾರವೇ. ಅಲ್ಲೂ ಆ ಮನಸ್ಸಿನಲ್ಲಿ ಶಬ್ದೋಪಲಬ್ಧಿ, ರೂಪೋಪಲಬ್ಧಿ, ವಾಸನೋಪಲಬ್ಧಿ ಎಲ್ಲ ಆಗತ್ತೆ. ಕೇವಲ ಮನಸ್ಸಿನಿಂದಲೇ ಆಗತ್ತೆ ಅಂತ ಇದ್ದಾರೆ ಸ್ವಪ್ನದಲ್ಲಿ. ಅದರಿಂದ ಶಬ್ದಸ್ಪರ್ಶ ರೂಪರಸಗಂಧಾದಿಗಳು ಇಂದ್ರಿಯಕ್ಕೆ ಸೇರಿದ್ದು. ಬರೀ ಮನಸ್ಸಿನಿಂದಲೇ ಆಗತ್ತೆ ಅಂತ ಅನ್ನೋದಾದ್ರೆ ಇವೆಲ್ಲ ಒಂದಾಗಿರ್ಬೇಕು ಅಂತ ಅರ್ಥ. ಈ ಶ್ರೋತಾದಿಗಳೆಲ್ಲ ಸ್ವಪ್ನ ಕಾಲದಲ್ಲಿ ಮನಸ್ಸಿನಲ್ಲಿ ಇದೆಲ್ಲ ಒಂದಾದದ್ದಾಗಿರೋದ್ರಲ್ಲೇನೆಯೇ ಆ ಒಂದಾಗಿರುವ ಶ್ರೋತಾದಿಗಳಿಂದ ಸ್ವಪ್ನ ಕಾಲದಲ್ಲಿ ಆ ಪ್ರಮಾತ್ರವು ಶಬ್ದ ಸ್ಪರ್ಶ ರೂಪದಿಂದ ಅರಿತಾನೆ ಅಂತ ಹೇಗೆ ಹೊಂದಿಸ್ತಾ ಇದ್ದಾರೆ. ಅದಕ್ಕೆ ಬದ್ದು ಮನಸ್ಸೇ ಎಲ್ಲವಾಗ ತೋರ್ತಾ ಇರುತ್ತೆ, ಶಬ್ದ ತೋರ್ತಾ ಇದೆ ಎಂಬುದಾಗಿತ್ತು. ಇಲ್ಲಿ ಶ್ರುತಿ ಹೇಳ್ಬಿಟ್ಟಿದೆಯಲ್ಲ, ಶ್ರುತಿ ಹೇಗೆ ಹೋದ್ರೆ ಇದು ಹೊಂದಿಸ್ತಾ ಇದ್ದಾರೆ. ರಶ್ಮಿಗಳು ಹೇಗೆ ಆಸ್ಮಾನ ಒಂದಾಗುತ್ತವೆಯೋ ಉದಿವಾಗ ಪ್ರಸರಿಸ್ಕೊತೋ ಹಾಗೆ ಈ ಶ್ರೋತಾದಿ ಇಂದ್ರಿಯಗಳು ವಿಷಯಗಳು ಸ್ವಪ್ನ ಕಾಲದಲ್ಲಿ ಮನಸ್ಸಿನಲ್ಲೇ ಅಡಗಿರುತ್ತವಂತೆ. ಮನಸ್ಸಿನ ಅಡಗಿರುತ್ತೆ ಅಂದ್ರೆ ನೀವು ಅಲ್ಲಿ ಬಿಡಿಸಿ ಯಾವ ಜಾಗದಲ್ಲಿ ಕಣ್ಣು, ಯಾವ ಜಾಗದಲ್ಲಿ ಕಿವಿ, ಯಾವ ಹಂಗ್ ಸಿಗಲ್ಲ ಮನಸ್ಸಲ್ಲಿ. ಅಲ್ಲಿ ಮನಸ್ಸಿನಲ್ಲಿ ಯಾವ್ಯಾವುದನ್ನ ಅನುಭವಿಸ್ತಾನೋ ಅದರಿಂದ ಅಡಕವಾಗಿದೆ ಅಂತ ಊಹೆ ಮಾಡ್ಬೇಕು. ಕನಸಿನಲ್ಲಿ ಸಂಗೀತವನ್ನು ಕೇಳ್ತಾ ಇದ್ದಾನೆ ಅಂದ್ರೆ ಶ್ರೋತ್ರೇಂದ್ರಿಯ ಅಲ್ಲಿ ಅಡಗಿರುತ್ತೆ ಅಂತ ಅದರಿಂದ ಗೊತ್ತಾಗುತ್ತೆ. ಕನಸಿನಲ್ಲೂ ಸಿನಿಮಾ ನೋಡ್ತಾ ಇದ್ದಾನೆ, ಟಿವಿ ನೋಡ್ತಿದ್ದಾನೆ, ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದಾನೆ ಅಂದ್ರೆ ಚಕ್ಷುರಿಂದ್ರಿಯ ಮನಸ್ಸಲ್ಲಿ ಅಡಕವಾಗಿರುತ್ತೆ ಅಂತ ಅರ್ಥ. ಹಾಗೆ ಕನಸಿನಲ್ಲಿ ಊಟ ಮಾಡ್ತಿದ್ರೆ ಅಥವಾ ರುಚಿ ನೋಡ್ತಿದ್ದೆ, ವಾಸನೆ ನೋಡ್ತಿದ್ದೆ, ಆಯಾ ಇಂದ್ರಿಯ ಅಡಗಿದೆ. ಈ ಕ್ರಿಯೆಯಿಂದ ಇಂದ್ರಿಯ ಅಡಿಗೆ ಊಹೆ ಮಾಡ್ಬೇಕೆ ಹೊರತು ಬರೀ ಅಲ್ಲಿ ಮನಸ್ಸನ್ನು ನೋಡಿ ಇದು ಕಿವಿ ಅಂಶ, ಇದು ಕಣ್ಣಂಶ, ಇದು ಹಾಗೆ ಗೊತ್ತಾಗತ್ತೆ ಅಂತ ಅರ್ಥ ಅಲ್ಲ. ನಿಜವಾದ ಜಾಗೃತ ಕಾಲದಲ್ಲೂ ಚಕ್ರಾದಿ ಇಂದ್ರಿಯಗಳು ಮನಸ್ಸಿಗಿಂತ ಬೇರೆಯಾಗಿ ಇಲ್ಲವೇ ಇಲ್ಲ. ನಾವು ಸುಮ್ಮನೆ ಇದಾಗ ಅಂದ್ಕೊಂಡು ಇದು ಕಣ್ಣು, ಇದು ಕಿವಿ ಅಂತ ಇದೆಯೇ ಹೊರತು ಇದು ಕಣ್ಣು ಅನ್ನೋದು ಮನಸ್ಸಿನ ವೃತ್ತಿಯೇ, ಇದು ಕಿವಿ ಅನ್ನೋದು ಮನಸ್ಸಿನ ವೃತ್ತಿಯೇ, ಇದು ಅನ್ನೋದು ಕಣ್ಣು ಅನ್ನೋದು ತೋರುತ್ತೆ ಅನ್ನೋದು ಅಷ್ಟು ಮನಸ್ಸಿನ ವೃತ್ತಿಯೇ. ಮನೋವೃತ್ತಿ ಬಿಟ್ಟು ಇದು ನಿರ್ದೇಶವಾಗಲಿ, ಕಣ್ಣು ಅನ್ನೋ ಕಾರಣವಾಗಲಿ, ಅದು ನೋಡುತ್ತೆ ಅನ್ನೋ ವ್ಯಾಪಾರವಾಗಲಿ, ಅದು ಯಾವುದು ಮನೋವ್ಯಾಪಾರಕ್ಕಿಂತ ಬೇರೆ ಇಲ್ಲ. ಎಚ್ಚರದಲ್ಲೇ ಕಣ್ಣು ಕಿವಿ ಮೂಗು ಬೇರೆ ಇಲ್ಲ ಅಂದಮೇಲೆ ಕನಸಿನಲ್ಲಿ ಒಂದಾಗಿರುತ್ತೆ ಅನ್ನೋದಕ್ಕೆ ಅರ್ಥ ಏನೋ? ಎಚ್ಚರದಲ್ಲೂ ಒಂದಾಗಿರೋರ ಅದು ಎಚ್ಚರ ಅಂದ್ಕೊಂಡಿಲ್ಲ ನಾವು. ಎಚ್ಚರದಲ್ಲಿ ಬೇರೆ, ಇಲ್ಲಿ ಕಣ್ಣು, ಇಲ್ಲಿ ಕಿವಿ, ಇಲ್ಲಿ ಮೂಗಿದೆ, ಹೊರಗಡೆ ವಿಷಯ ಇದೆ, ಅದನ್ನ ನಾವು ಕಣ್ಣಿಂದ ನೋಡ್ತೀವಿ, ಕಿವಿದೆ ಕೇಳ್ತೀವಿ ಅಂದ್ಕೊಂಡಿದೀವಿ. ಇದನ್ನ ಕನಸಿನ ಕಾಲದಲ್ಲಿ ಹೇಳುವಾಗ ಜಾಗೃತ ಜನರು ಏನ್ ಅಂದ್ಕೊಂಡಿದಾರೋ ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಕನಸಿನ ಕಾಲದಲ್ಲಿ ಇದೆಲ್ಲ ಮನಸ್ಸಲ್ಲಿ ಒಂದಾಗಿರುತ್ತೆ ಅಂತ. ಅದು ಮಧ್ಯಮ ಕಾಲದಲ್ಲಿ ಮನಸ್ಸಲ್ಲಿ ಒಂದಾಗಿರುತ್ತೆ ಅಂತ ಹೇಳ್ಬಿಟ್ರೆ ಎಚ್ಚರದಲ್ಲೂ ಯಾವುದೋ ಒಂದಿದ್ರಲ್ಲಿ ಒಂದಾಗಿರ್ಬೇಕು ಇಲ್ಲಿ ತೋರ್ಬೇಕಾರೆ ಅಂತ ಆಗ್ಬಿಡತ್ತೆ. ಮನುಷ್ಯ ಹೇಗೆ ವಿಷಯ ಮಾಡ್ತಾನೆ, ಎಚ್ಚರದಲ್ಲಿ ಬಿಡುವಿಯಾಗೆ ಇದೆ, ಬೇರೆ ಬೇರೆ ಆಗಿದೆ. ಇದು ಸತ್ಯ, ಅದು ತಾತ್ಕಾಲಿಕ, ಅದು ಅವರವ್ರ ಇಂಡಿವಿಜುವಲ್ ಕೆಲವಷ್ಟು ಕಾಲ ಮಾಡ್ಕೊಳ್ತಿರುತ್ತೆ ಅಂತ ಮನುಷ್ಯ ಮಾಡ್ಕೊಂಡಿದ್ದಾನಲ್ಲ, ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ನಮಗೆ ಉಪದೇಶ ಮಾಡಿದ್ದಾರೆ. ನಿಜವಾಗಿ ಎರಡೂ ವೈಯಕ್ತಿಕ, ಎರಡೂ ತತ್ತತ್ಕಾಲಕ್ಕೆ ಸತ್ಯ, ಎರಡೂ ಮನಸ್ಸಿನ ಧರ್ಮವೇ. ಅದು ನೋಡುವವರಿಗೆ ಇದ್ರಲ್ಲಿ ಏನು ವಿಶೇಷ ಇಲ್ಲ. ಪರಮಾರ್ಥಿಂತ ಅವನಿನ ಆಸಿಡಿ ನೀವು ಇಳಿಸ್ಕೊಂಡ್ರೆ ಇಲ್ಲಿ ಇದಕ್ಕೇನು ಇದು ಬರಲ್ಲ. ಇದು ತುಂಬಾ ಪ್ರಾಕೃತ ಲೋಕ ಜನರು ಹೇಗೆ ಹೇಳ್ತಾರೋ ಅದನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಬೃಹದಾಂಕರು ಹೀಗೆ ಹೇಳೋದು. ಬಲಮಟ್ಟಿಗೆ ಎಚ್ಚರ ದೃಷ್ಟಿಯಿಂದಲೇ ಅವಸ್ಥಾತ್ಮ ವಿಚಾರ ಮಾಡೋದು ಜಾಸ್ತಿ ಉಪನಿಷತ್ತಲ್ಲಿ. ಮಾಂಡುಕ್ಯ ಸ್ವಪ್ನ ಜಾಗೃತ ಸ್ಥಾನ ಏಕಮ ಮನುಷ್ಯ, ಅಲ್ಲೂ ಅನೇಕ ಕಡೆಯಲ್ಲಿ ಇದು ಅಂತಸ್ಥಾನ ಅರ್ಥ ಭೇದಾನ ಅಲ್ಲೇ ಜಾಗೃತ ದೃಷ್ಟಿಲೇ ಹೇಳಿದ್ದ. ಅದೇ ತಿಳಿಸ್ಕೊಳ್ಳೋದು ಮುಖ್ಯವೇ ಹೊರತು ಯಾವ ಅವಸ್ಥೆಯಲ್ಲಿ ಹೇಳ್ಬೇಕು ಅನ್ನೋದು ಮುಖ್ಯ ಅಲ್ಲ. ತತ್ವ ತಿಳಿಸ್ಕೊಳ್ಬೇಕು, ಅದು ಮುಖ್ಯ. ಅದರಿಂದ ಸ್ವಪ್ನ ಕಾಲದಲ್ಲಿ ಶಬ್ದವೇ ಮುಂತಾದನ್ನು ಅರಿಯುವುದಕ್ಕಿರುವಂತಹ ಶ್ರೋತಾದಿ ಇಂದ್ರಿಯಗಳು ಏನುಂಟು ಅವುಗಳೆಲ್ಲವೂ ಮನಸ್ಸಿನಲ್ಲಿ ಒಂದಾದಂತೆ ಏಕೀಭೂತಾನೀವ ಅಂತ ಹೇಳಿದೆ. ಇವಕಾರ ಯಾಕೆ ಹಾಕಿದ್ದೋ? ಏಕೀಭೂತವಾಗಿಲ್ಲ ಅಂತಲ್ಲ, ಅದು ಮನೋವ್ಯಾಪಾರಕ್ಕಿಂತ ಬೇರೆ ಇವುಗಳ ವ್ಯಾಪಾರ ಇಲ್ಲ ಅನ್ನೋದ್ರಿಂದ ಏಕೀಭೂತಾನೀವ ಅಂತ ಹೇಳಿದ್ದು. ಏಕೀಭೂತವಾಗಿಲ್ಲ ಅದು ಏಕೀಭೂತಾನಿ ಅಂತ ಸುಷುಪ್ತಿ ಕಾಲದಲ್ಲಿ ಜೀವನು ಪ್ರಲೀನ ಇವ ಅಂತ ಹೇಳ್ತಾರಲ್ಲ, ಪರಮಾತ್ಮಲ್ಲಿ ಒಂದಾದಂತೆ ಅಂದ್ರೆ ಅಲ್ಲಿ ಒಂದಾಗಲ್ಲ ಅಂತ ಅರ್ಥ ಅಲ್ಲ.
ಒಂದಾಗಬೇಕಾಗಿಲ್ಲ, ಒಂದಾಗುವವನಲ್ಲ, ಯಾವಾಗ್ಲೂ ಬೇರೆನೇ ಅಲ್ಲ, ಒಂದಾದವನೇ. ಅಲ್ಲಿ ಒಂದಾದವನು ಗೊತ್ತಾಗ್ತಾನೆ ಅನ್ನೋ ಕಾರಣದಿಂದ ಒಂದಾದವನಂತೆ ಅಂತ ಹೇಳ್ತಾ ಇದೆ. ಇಲ್ಲಿ ಹಾಗಲ್ಲ. ಇಲ್ಲಿ ಮನಸ್ಸಿನ ಒಂದಾದವನಂತೆ ಅಂದ್ರೆ ಇಲ್ಲಿ ಚಕ್ರಾದಿಗಳು ಏನು ದೇಹದಲ್ಲಿ ಕಲಸ ಕಾಡ್ತಾನೆ, ಲೋಕದ ಜನರನ್ನ ದೃಷ್ಟಿ ಇಟ್ಕೊಂಡು ಇದೆಲ್ಲವೂ ಒಂದಾದಂತೆ, ಕಲು ವ್ಯಾಪಾರವಲ್ಲ. ಇಲ್ಲಿ ಹೊರಗೆ ಏನೋ ನೋಡುವಂತ ಒಂದು ವಸ್ತು ಇಟ್ರೆ ಸಂಗೀತ ಹೇಳಿ ಏನು ಕೇಳಲ್ಲ, ನೋಡಲ್ಲ, ಮಾಡಲ್ಲ, ನಿದ್ದೆ ಮಾಡ್ತಾ ಇರೋನು ಸುಮ್ಮನೆ ಅಲ್ಲ, ಅವನ ಲೋಕ ಒಂದು ಕಾಣ್ತಾ ಇರ್ತಾನೆ. ತೇನ ತಸ್ಮಾತ್ ತರ್ಹಿ ತಸ್ಮಿನ್ ಸ್ವಾಪಕಾಲೆ ಏಷ ದೇವದತ್ತಾದಿಲಕ್ಷಣ ಪುರುಷಃ ನ ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪೃಶತೆ ನ ಅಭಿವದತೆ ನ ಆದರ್ತೆ ನ ಆನಂದಯತೆ ನ ವಿಸಜತೆ ನ ಯಾಯತೆ ಸ್ವಪಿತೀತ್ಯಾದಿ ಖಲಿ ಅಲೌಕಿಕಾಃ. ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪೃಶತೆ ನಾಭಿವದತೆ ನಾನಂದಯತೆ ನ ವಿಸೃಜತೆ ನೇಯಾಯತೆ ಸ್ವಪಿತಿ ನೇಯಾಯತೆ ಪರಿಚಯ ಮಾಡಲಿಲ್ಲ ಭಾಷೆಗಾರರು. ಯಾಯತೆ ಆ ಕಾರಣದಿಂದ, ಆದ್ದರಿಂದ ಅಲ್ಲಿ ಸ್ವಾಪಕ, ಸ್ವಾಪ ಅಂದ್ರೆ ಸ್ವಪ್ನಕಾಲ, ಸ್ವಾಪ ಅಂದ್ರೆ ಸ್ವಾಪನ ಸುಶುಚಿ ಅಲ್ಲ, ಸ್ವಾಪ ಅಂದ್ರೆ ಸ್ವಪ್ನ. ಈ ತರುವೇ ಈ ದೇವದತ್ತ ಹೇಗಿದತ್ತ ತೇಜು ಕುಮಾರ ಯಶು ನಾಗ ಅನ್ನುವಂತಹ ಮನುಷ್ಯ ಇದಾಗಲ್ಲಪ್ಪ. ಎಚ್ಚರದಲ್ಲಿ ಇವರು ಈ ಪುರುಷನು ಕನಸು ಕಾಣ್ತಿರ್ಬೇಕಾದ್ರೆ ನಾಗ ನೋಡುವಂತ ನೋಡಲ್ಲ, ವೇದ ಹೇಳ್ತಿದ್ರೆ ಕೇಳಲ್ಲ, ನಿದ್ದೆ ಮಾಡ್ತಿರ್ತಾಗ ಕನಸು ಕಾಣ್ತಿರ್ಬೇಕಾದ್ರೆ ಎಚ್ಚರದವರು ವೇದ ಹೇಳೋ ಅಂತ ಹೇಳ್ತೀಯೋ, ಕೇಳೋದು ಕೇಳ್ತೀಯೋ, ನೋಡ್ತೀಯೋ, ಏನು ಮಾಡ್ತಿರಲ್ಲ. ನೀವೇನ್ ಮಾಡ್ತಿರ್ತೀಯ ಅಲ್ಲಿ ಇನ್ನೊಂದು ಪ್ರಪಂಚ ಇರುತ್ತೆ ಕನಸಿನಲ್ಲಿ. ನೀನೇನು ವೇದ ಹೇಳ್ತಿರ್ತೀಯೋ, ಆಟ ಆಡ್ತೀಯೋ, ಕಿತ್ಲೆ ಮಾಡ್ತಿರ್ತೀಯೋ, ಏನೋ ಬೋನಂಗೋ ಕಾರ್ತಿಕೋ ಏನೋ ಮಾಡ್ತಿರ್ತೀಯ, ನಿಮಗೆ ಪೂರಿಕಂಗೋ ಉಂಟು ಇಲ್ಲ ಮಾಡ್ತಿದ್ದೀವಿ, ಒಪ್ಕೊಂಡ್ಬಿಟ್ಟ. ಮೂಸೋದು ಬಿಡೋದು ಏನು ಮಾಡ್ತಿರಲ್ಲ. ರುಚಿ ನೋಡಲ್ಲ, ಮುಟ್ಟೋದಿಲ್ಲ, ಏನು ಮಾತಾಡೋದಿಲ್ಲ, ತಗೊಳ್ಳೋದಿಲ್ಲ, ಆನಂದವನ್ನು ಅನುಭವ ಏನ್ ಅದು ಮಾಡಲ್ಲ. ಸ್ವಲ್ಪ ಅಡಗಿರ್ತಾರೆ. ನಾನೇ ಕಂದೇ ಒಂದು ಲೋಕ, ಆ ಲೋಕ. ನನ್ ಮೊನ್ನೆ ಒಂದು ಸ್ವಪ್ನ, ಅದು ಕಾಶಿ ಹೋಗಿದ್ದೀರಿ. ಅಲ್ಲೊಂದು ಏನ್ ಗೊತ್ತಾ, ಏನಿದೆ ಅಲ್ಲಿ ಒಂದು ಸಪ್ತಾಹ ಹೇಳ್ತಾ ಇದೆ. ನಮ್ ಕೇಶವ ಸಾಕೇತ ಅವರಲ್ಲ, ನೋಡ ಮುಂದಿನ ತಿಂಗಳು ನಮ್ಗೆ ಅತಿರುದ್ಧ ಇದೆ, ಇಲ್ಲಿ ಬರೋಣ ಅಂತಂದ್ರೆ ನಮ್ ಸಾಕೇತ ಒಪ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ, ಯಾಕೆ ಬರ್ಬಾರ್ದು ಅಂತ ನನ್ನಂತ ಕೇಳ್ತಿದ್ದ. ಮೊಬೈಲ್ ಹಾಕಿಲ್ಲ, ಏನ್ ತಂದೇನೋ ಅಂತ ಇದ್ದೆ. ಎಂತ ಊಟ ಗಿಡ ಸರಿ ವ್ಯವಸ್ಥೆ ಇಲ್ಲ ಆಗಿದೆ, ಇಲ್ಲ ಮಡಿ ಇಲ್ಲ, ಇಲ್ಲ ಇನ್ನು ನಾನು ಬರಲ್ಲ, ಏನು ಬೇಡ, ಏನು ಕೆಲಸ ಮಾಡು ಅಂತ ಅಪ್ಪ ಹೇಳ್ತಾ ಇದ್ದ. ಸಾಕೆ ಕೇಶವ ಬಂದು ಬರೋಣ ಅಂತ ಇದ್ದಾರೆ. ಅಲ್ಲೂ ಅತಿರುದ್ಧ ಆಶಿಲಿ, ಅದಕ್ಕೆ ಬರೋಣ ಅಂತ ಅಲ್ಲಿ ಪ್ಲಾನ್. ಅವ್ರು ಇದಕ್ಕೆ ಬಂದ್ಬಿಟ್ಟಿದ್ದಾರೆ ನಮ್ ಸಪ್ತಾಹಕ್ಕೆ ಬಂದ್ಬಿಟ್ಟು ಇವಾಗ ಮುಂದಿನ ತಿಂಗಳು ಬರ್ಬೇಕು ಅಂತ ಪ್ಲಾನ್ ಮಾತಾಡ್ತಾ ಇದ್ದಾರೆ. ಏನ್ ಕನಸೊಬ್ಬ ನೀಯಾಗಿದೆ. ಏನಂತಾರೆ, ಸ್ವಪ್ರೀತಿ, ತನ್ನಲ್ಲಿ ತಾನು ಮನಗಿದ್ದಾನೆ, ಒಂದಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇರ್ತಾರೆ ಲೋಕದವರು, ಕೇಳ್ತಾ ಇರ್ತಾರೆ. ಈಗ ಯಾರ್ಯಾರು ಎಚ್ಚರಾಗಿರ್ತಾರೆ ಕೇಳಿದ್ದವನು. ಕಾನಿಸ್ಮಿನ್ ಜಾಗೃತಿ ಕಾನಿ ಸ್ವಪಂತಿ ಅಂತ. ಇದು ಕೂಡ ಜಾಗೃತ ದೃಷ್ಟಿಯಿಂದಲೇ. ನಿಜವಾಗಿ ಎಚ್ಚರದಲ್ಲೇ ಎಚ್ಚರಾಗಿರಲ್ಲ ಯಾವ್ದ ಪ್ರಾಣಗಳು. ಯಾವಾಗ ಕ್ರಿಯಾತ್ಮಕವಾಗಿರೋ ಪ್ರಾಣಕ್ಕೆ ಎಚ್ಚರ, ಕನಸು, ನಿದ್ದೆ 3 ವ್ಯತ್ಯಾಸ ಇಲ್ಲಪ್ಪ. ಯಾರಿಗಾದ್ರು ಎಚ್ಚರ ಅಂತ ನಿದ್ದೆ ಮಲಗೋದು, ಯಾವಾಗಾದ್ರು ಪ್ರಾಣಗಳಿಗೆ ಇದ್ದಿದ್ರೆ ಇಲ್ಲಿ ಎಚ್ಚರವಾಗಿರುತ್ತೆ, ಅಲ್ಲಿ ಯಾವಾಗಲೂ ಕ್ರಿಯಾಮಯರವರು. ಉಸಿರಾಟ ಆಡೋದು ಒಂದೇ, ನಾಡಿ ಚೇಷ್ಟೆ, ವ್ಯಾನ ಚೇಷ್ಟೆ, ಅಪಾನ ಉದಾನ ಸಮಾನ ಚೇಷ್ಟೆ ಹೊರತು ಅದು ಬಿಟ್ಟು ಬೇರೆ ಚೇಷ್ಟೆ ಇಲ್ಲ. ಅವನು ಎಚ್ಚರವಾಗಿರುತ್ತೆ. ವಿಶೇಷವಾಗಿ ಹೇಳೋದ್ರಲ್ಲಿ ಏನು ಅಂತಂದ್ರೆ, ಜ್ಞಾನೇಂದ್ರಿಯ ವ್ಯಾಪಾರ ಇರೋಲ್ಲ, ಕರ್ಮೇಂದ್ರಿಯ ವ್ಯಾಪಾರ ಇರೋಲ್ಲ ಅಂತ ಹೇಳೋಕ್ಕೋಸ್ಕರಾಗಿ ಪ್ರಾಣ ಒಂದಿಲ್ಲ. ಯಾಕೆ ಪ್ರಾಣ ಇಲ್ಲದೆ ಹೋದ್ರೆ ತಗೊಂಡು ಸುಟ್ಟು ಬಿಡ್ತಾರೆ. ಪ್ರಾಣೇನ ರಕ್ಷನ್ನವರಂ ಕುಲಾಯಂ ಬಹಿಷ್ಕುಲಾಯಾದ ಮತಶ್ಚರಿತ್ವಾ ಶ್ರುತಿ. ಪ್ರಾಣಿಗೆ ರಕ್ಷಣೆ ಕೊಟ್ಟೆ ತಾನು ಬೇರೆ ಕಡೆ ಹೋಗೋದು. ಪ್ರಾಣಿಗೂ ರಕ್ಷಣೆ ಕೊಡದೆ ಪ್ರಾಣ ತೆಗೆದು ಹೋಗ್ಬಿಟ್ರೆ ಸತ್ಯ ಅಂದ್ಕೊಂಡು ಮತ್ತೆ ಬರೋಕೆ ಆಗಲ್ಲ ಜೀವನಿಗೆ. ಅಷ್ಟಕ್ಕೋಸ್ಕರಾಗಿ ಪ್ರಾಣಾಗ್ನೇಯ ಏತಸ್ಮಿನ್ ಪುರೇ ಜಾಗೃತಿ ಗಾಢವತ್ಯೋ ಹವಾ ಏಷೋಪಾನಃ ಜ್ಞಾನೋ ಅನ್ವಾಹಾರ್ಯಪಚನಃ ಯದ್ಗಾಢವತ್ಯಾ ಪ್ರಣೀಯತೆ ಪ್ರಣಯನಾದಾಹವನೀಯಃ ಪ್ರಾಣಃ ಪ್ರಾಣಾಗ್ನಯ ಏವೈತಸ್ಮಿನ್ ಪುರೇ ಜಾಗೃತಿ
ಗಾರ್ಹಪತ್ಯೋ ಅವಾ ಏಷೋಪಾನಃ ಯಾನೋನ್ವಾ ಆರ್ಯಪಚನಃ ಯದ್ಗಾರ್ಹಪತ್ಯಾತ್ ಪ್ರಣೀಯತೆ ಪ್ರಣಯನಾದ ಅವನೀಯಃ ಪ್ರಾಣಃ ಪ್ರಾಣಾಗ್ನಯಃ ಏವ ಏತಸ್ಮಿನ್ ಪುರೇ ಜಾಗೃತಿ ಗಾರ್ಹಪತ್ಯಃ ಹ ವಾ ಏಷಃ ಅಪಾನಃ ವ್ಯಾನಃ ಅನ್ವಾಹಾರ್ಯಪಚನಃ ಯತ್ ಗಾರ್ಹಪತ್ಯಾತ್ ಪ್ರಣೀಯತೆ ಪ್ರಣಯನಾತ್ ಏವ ಆಹವನೀಯಃ ಪ್ರಣಯನಾತ್ ಆಹವನೀಯಃ ಪ್ರಾಣಃ. ಓ ಕೊಲ್ಪೆ ಮಗು ಹೊಡೆದು ಬಿಡ್ತಾನೆ, ಏನಿಲ್ಲ ಅಲ್ಲಿಂದ ಯಾರಿಲ್ಲ ಅಂದ್ರೆ ನೀನು ಏರಂಡೋ ಬಿದ್ರಮ ಇದೆ ಅಪಾದಪಾದ ದೇಶ ಚರ್ಚಾ ಇರ್ತೀಯನ್ನ. ಇಲ್ಲಿ ಪಂಚ ಪ್ರಾಣವೃತ್ತಿಯನ್ನ ಅಗ್ನಿ ದೃಷ್ಟಿಯಿಂದ ಉಪಾಸನೆ ಮಾಡೋಕ್ಕೋಸ್ಕರವಾಗಿ ಪ್ರಾಸಂಗಿಕವಾಗಿ ಒಂದು ವಿಚಾರ ತಗೊಂಡ್ಬರ್ತಾ ಇದೆ. ಇನ್ನು ಈ ಯಾವ ಯಜಮಾನ ತನ್ನ ಪಂಚವೃತ್ತಿಯನ್ನ ಅಗ್ನಿಯಿಂದ ಭಾವನೆ ಮಾಡ್ತಾನೋ ಅವನಿಗೆ ಉದಾನ ಅನ್ನುವಂತಹ ಇವನು ಸುಷುಪ್ತಿ ಕಾಲದಲ್ಲಿ ಬ್ರಹ್ಮನ ಕರ್ಕೊಂಡು ಹೋಗಿ ಬ್ರಹ್ಮಾನಂದವನ್ನು ಕೊಡಿಸ್ತಾನೆ ಅಂತ. ಬಾಕಿಯವರಿಗಿಲ್ವೋ ಬಾಕಿಯವರು ವೇಸ್ಟ್ ಅನ್ಕೊಳ್ತಾರೆ, ಅಯ್ಯೋ ನಿದ್ದೆ ಮಾಡಿದೆ, ವೇಸ್ಟ್ ಆಯ್ತು, ಟೈಮ್ ಆಯ್ತು, ದಂಡ ಆಯ್ತು ಅಂತ. ಸುಷುಪ್ತಿಯಲ್ಲಿ ಆನಂದವಾಗುವ ಸಮಾನವಾದರೂ ಬಾಕಿ ಜನರು ಸುಷುಪ್ತಿಯ ಆನಂದವನ್ನು ಅವರು ಕನ್ಸಿಡರ್ ಮಾಡಲ್ಲ. ಇವನು ಮಾತ್ರ ಬಹಳ ಆನಂದವಾಯ್ತು, ಸಂತೋಷ ಪಡ್ತಾನೆ ಅನ್ನೋದನ್ನೇ ಆ ಉದಾನ ಇವನಿಗೆ ಬ್ರಹ್ಮಕ್ಕೆ ಕರ್ಕೊಂಡು ಹೋಗ್ತಾನೆ. ಅಸ್ಮಿನ್ ಪುರೇ, ಈ ಶರೀರ ಪಟ್ಟಣದಲ್ಲಿ ಪ್ರಾಣಗಳೆಂಬ ಅಗ್ನಿಗಳು ಎಲ್ಲ ಅವುಗಳೇ ಎಚ್ಚರವಾಗಿರುತ್ತವೆ. ಇದು ಒಳ್ಳೆ ಉತ್ತರ. ಯಾರು ಎಚ್ಚರವಾಗಿರುತ್ತವೆ? ಪ್ರಾಣಾಗ್ನಿಗಳು ಎಚ್ಚರವಾಗಿರುತ್ತೆ. ಅದು ಪ್ರಾಣಾಗ್ನಿಗಳು ಅಂತ ಹೇಗೆ ರೂಪಕ ಹೆಂಗ್ ಮಾಡ್ಬಿಟ್ರೆ ಅಗ್ನಿತ್ವ ಕಲ್ಪನೆ ಪ್ರಾಣಗಳಿಗೆ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರೆ, ಗಾರ್ಹಪತ್ಯ ಅಂತ ಇದಾನದಪ್ಪ. ಎಲ್ಲಿ ಯಜಮಾನನ ಅಗ್ನಿಹೋತ್ರದಲ್ಲಿ ರೌಂಡ್ ಆಗಿರುವ ವೇದಿಯೊಳಗಿರ್ತಕ್ಕಂಥ ಅಗ್ನಿ ಗಾರ್ಹಪತ್ಯ. ಗಾರ್ಹಪತ್ಯ ಆದ್ಮೇಲೆ ಇಲ್ಲಿ ಅಪಾನ, ಅಪಾನ ಇದೆಯಲ್ಲ ಮೂತ್ರ ಪುರುಷಗಳನ್ನು ತಳ್ತಾ ಇರುವಂತಹದ್ದು ಅಥವಾ ಅವನನ್ನೇ ಗಾರ್ಹಪತ್ಯ ಅಂತ ಭಾವನೆ ಮಾಡಬಹುದು. ಗೃಹಪತಿಯಾಗಿರೋದು ಗಾರ್ಹಪತ್ಯ, ಗೃಹಕ್ಕೆ ಪತಿ ಒಡೆಯ ಸ್ವಾಮಿ ಅವನು ಯಾವ. ವ್ಯಾನ ಇದೆಯಲ್ಲ, ವ್ಯಾನ ಅನ್ವಾಹಾರ್ಯ ಪಚನ. ಅನ್ವಾಹಾರ್ಯ ಪಚನ ನಾಮ ದಕ್ಷಿಣಾಗ್ನಿ. ಅಲ್ಲಿ ಇದನ್ನ ಚರು ಮಾಡೋದು ಅಲ್ಲೇ ಋತುಜರಿಗೆ ಭೋಜನಕ್ಕಾಗಿ ಚರು ಮಾಡೋದು ದಕ್ಷಿಣಾಗ್ನಿಯಲ್ಲೇ. ಅದು ದಕ್ಷಿಣಾಗ್ನಿ ಯಾವುದು? ಅನ್ವಾ ವ್ಯಾನ. ಅಕ್ಕಿಯೇ ಕ್ಷೀರೇ ಭೋಜಿ ಇತ್ಯೇಕೆ ಪುರೋಡಾಸಕ್ಕೆ ಅಕ್ಕಿ ಹಿಟ್ಟು. ಇದು ಅಲ್ಲಿ ಆ ಋತುಜರಿಗೆ ಅನ್ವಾಹಾರ್ಯೋ ದಕ್ಷಿಣ ಅಂತ ಹೇಳಿದ ಸೂತ್ರಕಾರರು. ವೃಷ್ಟಿಯಲ್ಲಿ ಮಾಡುವಂತ ಋತುಜರಿಗೆ ದಕ್ಷಿಣ ಇಲ್ಲ, ದಕ್ಷಿಣ ಹೇಳೇ ಇಲ್ಲ. ಅಲ್ಲಲ್ಲ, ಹೋಮ ಮಾಡೋ ಚರು ಬೇರೆ ಬೇರೆ, ಇದು ಹೋಮ ಮಾಡಿದ ಚರು. ಇದು ಬರೀ ಇದ್ರದ್ದು ಊಟಕ್ಕೆ, ಊಟದ ಬರೀ ಋತುಜರು ಊಟಕ್ಕೋಸ್ಕರ ಮಾಡ್ಬೋದು. ಹೋಮ ಮಾಡೋ ಚರುವನ ಹೋಮ ಮಾಡೋದು ಬೇರೆ ಹೇಳ್ತಾರೆ. ಹಾಕದ ಇಲ್ಲ, ಅದಕ್ಕೂ ಅನ್ವಾಹಾರ್ಯ ಪಚನ. ಅದೆಲ್ಲ ಚರು ಹೋಮ ಇರ್ಬೇಕ. ಸರಿ, ಅಲ್ಲಿ ಹೋಮ ಮಾಡೋಗೆ ಪೌಷ್ಟನ್ ಚರ್ಮ ನಿರ್ಲಭ್ಯ ಇದೆಯಲ್ಲ, ಆ ಪುರುಷ ದೇವತೆಗೆ ಚರು ಮಾಡ್ಬೇಕಾದ್ರೆ ಅಥವಾ ಇದು ಹಿಟ್ಟು ಮಾಡ್ಬೇಕಾದ್ರೆ ಅದು ಆಹ್ವಾನೀಯದಲ್ಲೇ ಅದನ್ನ ಮಾಡೋದು. ಹೋಮ ಮಾಡೋದು ಅಲ್ಲ, ಶ್ರಪಣ ಮಾಡೋದು ಆಹ್ವಾನೀಯದಲ್ಲೇ, ಬೇಯಿಸೋದು ಆಹ್ವಾನೀಯದಲ್ಲೇ. ಆಹ್ವಾನೀಯದಲ್ಲೇ ಬೇಯಿಸಿ ಆಹ್ವಾನೀಯದಲ್ಲೇ ಆಹುತಿ ಕೊಡ್ತಾರ. ಆಹ್ವಾನೀಯ ಮುಖ ಅದೇ ಬಾಯಿ. ಗಾರ್ಹಪತ್ಯದಲ್ಲಿ ಮಾಡಿ ಆಹ್ವಾನೀಯದಲ್ಲಿ ಆಹುತಿ ಆತರ ಇಲ್ಲೇ ಇಲ್ಲ. ಅಲ್ಲಿ ಚರು ಅಂದ್ರೆ ಈ ಕಾಳುಗಳ. ಹಾ, ಅಲ್ಲಿ ಅಲ್ಲಿ ಆಹ್ವಾನೀಯದಲ್ಲೇ ಶ್ಯಾಮಾಕನ್ ಚಂದ್ರ ಹೇಳ್ತಾರೆ. ಶ್ಯಾಮಾಕ ಉಂಟು, ಇದು ತಂಡುಲ ಉಂಟು, ಗೋಧಿ ಎಲ್ಲ ಬೇರೆ ಬೇರೆ ಹೇಳಿದ್ದಾರೆ. ಒಬ್ಬರು ಒಂದು ಧಾನ್ಯ ಹೇಳಿದ್ದಾರೆ. ಅದೆಲ್ಲ ಶ್ರಪಣ ಮಾಡೋದಲ್ಲ ಆಹ್ವಾನೀಯದಲ್ಲೇ. ಅದೇ ಇಷ್ಟಿಗಳಲ್ಲಿ ಬರುತ್ತಾ? ಇಷ್ಟಿಗಳಲ್ಲಿ ಕಾಮ್ಯ ಇಷ್ಟಿಗಳು ಬರುತ್ತೆ. ಹಾ, ಪ್ರಾಣಾಗ್ನಿಗಳೇ ಅಗ್ನಿಗಳಂತಿರುವ ಅಗ್ನಿಗಳು. ಇವರು ಈ ಶರೀರ ಪಟ್ಟಣದಲ್ಲಿ ಅವರೇ ಮಲಗಿರುತ್ತಾರೆ. ನವದ್ವಾರೇ ಪುರೇ ದೇಹಿ, 9 ದ್ವಾರ ಇರುವಂತಹ ಈ ಶರೀರ ಪಟ್ಟಣದಲ್ಲಿ ಪ್ರಾಣಾದಿವರ್ತಯ ಪ್ರಾಣಾದಿ ಪಂಚವರ್ತಯ ಪ್ರಾಣ ಮುಂತಾದ 5 ವಸ್ತುಗಳು ಎಚ್ಚರವಾಗಿರುತ್ತವೆ ಅಂತ ಉಸಾರ್ತಾ ಇರ್ತಾನೆ. ನಾಡಿ ಬರ್ತಾ ಆಗ್ತಾ ಇರುತ್ತೆ, ರಕ್ತ ಸಂಚಾರ ಆಗ್ತಾ ಇರುತ್ತೆ, ಎಲ್ಲ ಕಿಡ್ನಿ ಫಂಕ್ಷನ್, ಹಾರ್ಟ್ ಬ್ರೀತಿಂಗು ಎಲ್ಲ ಆಗ್ತಾ ಇರ್ತದೆ ದೇಹದಲ್ಲಿ, ಡೈಜೆಸ್ಟಿಂಗು ಎಲ್ಲ ಆಗುತ್ತೆ. ಅಗ್ನಿಸಾಮಾನ್ಯ ಹಿ ಆಹ
ಭಾಷ್ಯ ಅಲ್ಲ ಓದಿದ್ದು. ಸುಪ್ತವಸ್ತು ಶ್ರೋತ್ರಾದಿಷು ಕರಣೇಶು ಮುಂದೆ ಪೂರ್ತಿ ಅರ್ಥ ಆಗಿಲ್ಲ ಅವಾಗ. ವ್ಯಾನು ಅನ್ನಾಹಾರ ವ್ಯಾನ ಇದಾನಲ್ಲ, ವ್ಯಾನವೃತ್ತಿ ಸಂಧಿಗಳು ಚೇಷ್ಟೆ ಮಾಡೋ ವ್ಯಾನ ಅವನು ದಕ್ಷಿಣಾಗ್ನಿ. ಇನ್ನು ಗಾಢಪತ್ಯ ಪ್ರಣೀಯತೆ, ವ್ಯಾನ ಅಪಾನವೆಂಬ ಗಾಢಪತ್ಯದಿಂದ ಪ್ರಾಣ ತಗೊಂಡ್ಬರ್ತಾನಂತೆ. ಅದು ಪ್ರಾಣ ತಗೊಂಬಂದ ಪ್ರಾಣವೇ ಆಹವನೀಯ. ಅಲ್ಲಿ ಹೇಗೆ ಯಜಮಾನನ ಅಗ್ನಿಹೋತ್ರದಲ್ಲಿ ಗಾಢಪತ್ಯದಿಂದ ಅಗ್ನಿ ತಗೊಂಡ್ಬಂದು ಆಹವನಕ್ಕೆ ಇಟ್ಕೊಳ್ತಾರೋ, ಅಪಾನಕ್ಕೆ ಆಗಿದ್ದು ಅಪಾನದಿಂದ ಪ್ರಾಣ ಬಂದಂಗಾಗಿ ಪ್ರಾಣ ಹೋಗ್ಬಾರ್ದು. ಮೂಗುವಾಯುಗಳನ್ನ ಸಂಚಾರ ಮಾಡ್ತಾನಲ್ಲ, ಅಪಾನವೇ ಹೊರತೊಳಗೆ ಒಳಗೆ ಎಳ್ಕೊಳ್ಳೋದು, ತಳ್ಳೋದು ಹೊರಗೆ ಬರ್ತದೆ. ಇದು ಹೊರಗೆ ಬರೋ ಮುಖನಾಸಿಗಳನ್ನು ಸಂಚಾರ ಮಾಡುವಾಗ ಪ್ರಾಣ ಅದು ಅಪಾನದಿಂದ ಬಂದಂಗೆ ಕಾಣುತ್ತಂತೆ. ಆ ಉಪಾಸಕನಿಗೆ ಒಳಗೆ ಅಪಾನ, ಅವನೇ ಹೊರಗೆ ತಳ್ಳೋದು. ಅದನ್ನ ಅಪಾನದಿಂದಲೇ ಬಂದದ್ದು ಪ್ರಾಣ. ಆವನಿಯಾಗ್ನಿಯು ಗಾಢಪತ್ಯದಿಂದ ಬಂದದ್ದು. ಆದ್ರಿಂದ ಹಾಗೆ ಲೋಕ ಪ್ರಕೃತಾಗ್ನಿ ಅಗ್ನಿಹೋತ್ರದಲ್ಲಿ ಆ ಗಾಢಪತ್ಯದಿಂದ ಅಗ್ನಿ ತಗೊಂಡ್ಬರ್ತಾರೋ, ಇಲ್ಲೂ ಪ್ರಾಣಾಗ್ನಿಯದಲ್ಲೂ ಕೂಡ ಅಪಾನದಿಂದ ಪ್ರಾಣ ಬರ್ತಾನೆ. ಆದ್ರಿಂದ ಅಪಾನವನ್ನು ಗಾಢಪತ್ಯ ಅಂತೂ ಪ್ರಾಣವನ್ನ ಆಹವನೀಯ ಅಂತೂ ಭಾವನೆ ಮಾಡಿ ಇಲ್ಲ. ಕೇವಲ ಭಾವನೆಗಷ್ಟೇ ಇದು, ಭಾವನಾರೂಪವಾದ ಅಗ್ನಿ ಹೊರತು ಇಲ್ಲಿ ಯಾವ ಈ ಅಗ್ನಿಹೋತ್ರ ಇಲ್ಲ. ಅದು ಈ ಅಗ್ನಿಹೋತ್ರ ಬಾಧೆ ಹೋಳಿದೆ. ಇದು ನಿರಂತರ ಅಗ್ನಿಹೋತ್ರ. ಆ ಅಗ್ನಿಹೋತ್ರ ಸೂರ್ಯೋದಯ ಸೂರ್ಯಾಸ್ತಮಾನ ಅರ್ಧದ ಗಂಟೆ ನಡೆಯುತ್ತೆ. ಇದು 360 days 24 hours ನಡೆಯೋ ಅಗ್ನಿಹೋತ್ರ ಇದು. ಇದಕ್ಕೆ ಬ್ರಹ್ಮಲೋಕ ಗತಿ. ಆ ಅಗ್ನಿಹೋತ್ರಕ್ಕೆ ಚಂದ್ರಮಂಡಲ ಪಿತೃಲೋಕ ಪ್ರಾಪ್ತಿ. ಈ ಅಗ್ನಿಹೋತ್ರಕ್ಕೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಈ ಅಗ್ನಿಹೋತ್ರ ಮಾಡುವ ಯಜಮಾನ. ಈ ಅಗ್ನಿಹೋತ್ರಕ್ಕೆ ಗೃಹಸ್ಥನೇ ಅಧಿಕಾರಿ. ಪ್ರಾಣಾಗ್ನಿಹೋತ್ರಕ್ಕೆ ಮುಖ್ಯಾಧಿಕಾರಿ ಅವನೇ. ಅಗ್ನಿಸಾಮಾನ್ಯಂ ಹಿ ಆಹಾ ಏನು ಮುಂದಕ್ಕೆ ಹೋಗ್ಬಿಟ್ಟ. ಇಲ್ಲೂ ಸುಪ್ತವಸ್ತು ಶ್ರೋತ್ರಾದಿಶೋ ಕರಣೇಶು ಏತಸ್ಮಿನ್ ಪುರೇ ನವದ್ವಾರೇ ದೇಹೇ ಪ್ರಾಣಾಗ್ನಯ ಪ್ರಾಣಾದಿ ಪಂಚವಾಯವ ಅಗ್ನಯ ಇವ ಅಗ್ನಯ ಜಾಗೃತಿ. ಶ್ರೋತ್ರಾದಿಶು ಸುಪ್ತವತ್ಸು ಸತಿ ಸಪ್ತಮಿ, ಕಿವಿಯ ಮುಂತಾದವೆಲ್ಲ ಮಲಗಿರಲಾಗಿ ಏನ್ ಹಿತಾನೆ ನಿದ್ದೆ ಅನ್ಬಿಟಬಲ್ಲಪ್ಪ. ಊಟನೂ ಇಲ್ಲ, ಟಿವಿ ಇಲ್ಲ, ಯಾವ ಸಂಗೀತ ಏನೂ ಇಲ್ಲ. ಇಲ್ಲಿ ಬೆಳಗ್ಗೆ ಪ್ರಸಾದ ಮಾಡ್ಕೊಂಡು ಹೋಗ್ತೀನಲ್ಲ ಬರದಾರಣಿಕ, ಉಪಹಾರ ಮಾಡಿ ಹೋಗ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತೀನಿ. ಒಂದು 1/4 ಗಂಟೆ ನಿದ್ದೆ ಬರುತ್ತೆ. ಏನ್ ಬರುತ್ತೆ ಅಂದ್ರೆ ಅಪ್ಪ ಊರು ಬಿಡುತ್ತೆ. ಆಮೇಲೆ ಫ್ರೆಶ್ ಆಗಿ ಏನಪ್ಪ ನಿಮ್ಮ ದೇಹ ತುಂಬ ವೀಕ್ ಆಗ್ತಿದೆ, ಪಾಠ ಹೇಳೋದು ಸುಸ್ತಾಗ್ತಾ ಇದೆ. ಹಾಗಾಗಿ ಪಾಠ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ರೆ ತಕ್ಷಣ ನಿದ್ದೆ ಬರುತ್ತೆ ನನಗೆ. ಲೇಟಾಗಿ ಬರ್ತೀನಿ. ಮುಂಚೆ 5 ಗಂಟೆ ಹೇಳ್ತೀವಿ, 5 ಗಂಟೆ ಹೇಳ್ತಿಲ್ಲ. ಇಲ್ಲ 5:15 ಶಿಫ್ಟ್ ಮಾಡ್ಬಿಟ್ಟೆ. ರಾತ್ರಿ 10:30 9:45 10ಕ್ಕೆ ಮಲ್ಕೊಂಡ್ಬಿಡ್ತೀನಿ. ನಿದ್ದೆ ಸಾಕಾಗ್ತಿಲ್ಲ. ಎಷ್ಟು ನಿದ್ದೆ 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 ಅಂದ್ರೆ 4 ದೇಶಕ್ಕೆ ಕೊಡ್ಬೋದು, ಅಷ್ಟು ನಿದ್ದೆ ಇದೆ. ಹುರಿ ನಿದ್ದೆ. ಎಷ್ಟು ನಿದ್ದೆನೇ ಬರಲ್ಲ ಅಂತಾರೆ. ಇನ್ನು ಗ್ರಹಚಾರ ಪಾಪ ಪುಣ್ಯ. ಏನು ಔಷಧಿ ಇಲ್ಲ, ಇದೇ ಭಾಷ್ಯವೇ ಔಷಧಿ. ಅಷ್ಟಾ ಇದೆ. ತುಂಬಾ ಜನ ಪುಣ್ಯಾತ್ಮ ನಿದ್ದೆನೇ ಬರಲ್ಲ ಅಂತಾರೆ ಪಾಪ. ನನ್ನನ್ನು ಬೇಕಾದ್ರೆ ಕೊಡ್ಬೋದು, ಅರ್ಧ ತಗೊಳ್ರಿ ಎಷ್ಟು ಬೇಕಾದ್ರೆ ತಗೊಳ್ರಿ ಕೊಡ್ಬೋದು. ಶ್ರೋತ್ರಾದಿ ಕರ್ಣಗಳೆಲ್ಲ ಮಲಗಿರಲಾಗಿ ನವದ್ವಾರವಾದ ಈ ಪುರದೇಹದಲ್ಲಿ ಪ್ರಾಣಾಗ್ನಿಗಳೆಂಬ 5 ಪಂಚವರ್ತಿಗಳು ಅಗ್ನಿಗಳಂತೆ ಇರುವ ಅಗ್ನಿಗಳು ಅವುಗಳು ಮಲಗಿರುತ್ತವೆ, ಅವಳು ಎಚ್ಚರವಾಗಿರುತ್ತವೆ. ದೇಹ ಮಲಗಿದ್ರೆ ಅವಳು ಎಚ್ಚರವಾಗಿರುತ್ತವೆ. ಅಗ್ನಿಸಾಮಾನ್ಯಂ ಹಿ ಆಹ. ಅಗ್ನಿಸಾಮಾನ್ಯ ಏನು? ಆ 3 ಅಗ್ನಿಗೂ ಅಲ್ಲೂ 5 ಅಗ್ನಿ ಇದೆ. ಸಭ್ಯ ಆವಸತ್ಯ ಕರಪತ್ಯ ದಕ್ಷಿಣಾಗ್ನಿ ಆಹವನೀಯ. ಸಭೆಯಲ್ಲಿರುವಂತಹ ಅಗ್ನಿ ಎಲ್ಲಿ ಸಭೆ ಮಾಡ್ತಾನೋ ಯಜಮಾನ ಅಲ್ಲೊಂದು ಅಗ್ನಿ ಇಟ್ಕೋಬೇಕು. ಅತಿಥಿಗಳು ಎಲ್ಲಿ ಬರ್ತಾರೋ ಅಲ್ಲೊಂದು ಅಗ್ನಿ ಇಟ್ಟಿರ್ಬೇಕಂತೆ. ಹೊಗೆ ಅತಿಥಿ ಜಾಗದಲ್ಲಿ ಅಗ್ನಿ ಇಟ್ರೆ ಇದೇನ್ರಿ ಹೋಗುಣಕ್ಕೆ ಬೇರೆ ಇನ್ನೊಂದು ಇದು ಇಂಡಿಕೇಶನ್ ಬಂದವರು ಹೋಗಿನಕ್ಕೆ ಹೊಗೆ ಹಾಕಿ ಹೋಗುಣಕ್ಕೆ ಹೊಗೆ ಹಾಕಿದ್ರು ನನಗೆ ಆಪಸ್ತಂಬರು ಅತಿಥಿಗಳಲ್ಲಿ ಒಂದು ಅಗ್ನಿ ಇರ್ಲಿ, ಸಭೆಗಳಲ್ಲಿ ಅಗ್ನಿ ಇರ್ಲಿ, ಏನು ಎಷ್ಟು ಅಗ್ನಿ ಹೇಳ್ತಾರಪ್ಪ ಅವ್ರು ಜ್ಞಾಪಕರು. ಅಲ್ಲ ಮನೆ ಎಷ್ಟು ಮಹಾಶಾಲ, ಬಹಳ ದೊಡ್ಡ ಬ್ರಹ್ಮಾಂಡ ಮನೆ. 8 ಎಕರೆ ಆಗಲ್ಲ, 70 ಎಕರೆ ಉದ್ದ.
ಏನು ಅತಿಥಿಗಳು ಬಂದ್ರು ಯಾರು ಬಂದ್ರು ದಿನಾ ಊಟ ಉಪಚಾರ ಎಲ್ಲ ಅಡಿಗೆ ಮಾಡೋದು ಇವರು ಕರ್ಮಕರ್ತಾರ, ಗೃಹಪತ್ನಿ ಅಲ್ಲ ಅಡಿಗೆ ಮಾಡೋದು. ಗೃಹಪತ್ನಿ ಯಜ್ಞಕ್ಕೆ ಅಷ್ಟಕ್ಕೆ, ಮಕ್ಕಳಿಗೆ ಜವಾಬ್ದಾರಿ ನೋಡ್ಕೊಳ್ಳೋದು. ಪಶ್ಚಿಮ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸಿಸ್ಟಮು, ಅದು ನಡೆಯಲ್ಲ ಅಷ್ಟೇ. ಗಾಯಪತ್ಯ ಹೊರ ಏಷ ಅಪಾನ, ಗಾರಪತ್ಯ ಇದಾನಲ್ಲ ಇವನು ಅಪಾನ. ನಂಗೆ ಶೃಂಗೇರಿ ಸ್ವಾಮಿಗಳು ಪ್ರಾಣ ಅಂದಂತೆ, ಇವರು ಪಕ್ಕ ನಂಗೆ ಅಪಾನ ಅಂದಂತೆ ಅವರು. ಯಾಕೆ ನಂಗೆ ಬೈದ್ ಬೇರೆ ನಂಗೆ ಅಂತ ಅವ್ರು ಹೋಗಾಯ್ತವ್ರು, ಅವ್ರು ಹೇಳಿದವರು ಅಷ್ಟು ಸಿಟ್ಟು ಬಂದ್ಬಿಟ್ಟಿದ್ದು ಅವ್ರಿಗೆ. ಅವರು ಹಜ್ಜೆ ಮುಂದೆ ಬೈದ್ಬಿಟ್ರಂತೆ, ಕೋಪ ಬಂದ್ಬಿಡ್ತೀವಿ ಏನ್ ಬೈಯಕ್ಕೆ ನಂಗೆ ಅಂತ. ಕಸಮಿತಿ ಆಹ, ಹೆಂಗೆ ಹೇಳ್ತೀರೋ ಗಾರಪತ್ಯ ಪ್ರಾಣ ಅಪಾನ ಅಂತ. ಯಸ್ಮಾ ಗಾರಪತ್ಯಾದಗ್ನೇ ಅಗ್ನಿಹೋತ್ರ ಕಾಲೇ ಇತರ ಅಗ್ನಿ ಆಹ್ವನೀಯ ಪ್ರಣೀಯತೆ. ಬರೀ ಆಹ್ವನೀಯ ಒಂದೇ ಅಲ್ಲ, ದಕ್ಷಿಣಾಗ್ನಿ ಪ್ರಣೀಯ ಆಗುತ್ತೆ. ಯಾವ ಕಾರಣದಿಂದ? ಅಗ್ನಿಹೋತ್ರ ಕಾಲದಲ್ಲಿ ಯಜಮಾನನು ಇನ್ನೊಂದು ಅಗ್ನಿಯಾದ ಆಹ್ವನಿಯನ್ನ ಗಾರಪತ್ಯದಿಂದ ತೆಗೆದುಕೊಂಡು ಹೋಗ್ತಾನೆ. ಇಲ್ಲಿ ನಿತ್ಯವಿರುತ್ತೆ. ಗಾರಪತ್ಯದಲ್ಲಿ 24 ಗಂಟೆ 300 ದಿವಸ ಅಗ್ನಿ ಇರುತ್ತೆ. ಆ ದಕ್ಷಿಣ ಅಗ್ನಿ ಆಹ್ವನೀಯದಲ್ಲಿ ತತ್ತತ್ಕ ತಗೊಂಡು ಇಟ್ಕೊಳ್ತಾನೆ, ಹೋಮ ಮಾಡ್ಕೊಳ್ಳೇನೆ ಅದು ಬಿಟ್ಟು ಬಿಡ್ತಾನೆ. ಇದನ್ನ ಮತ್ತೆ ಕಾಪಾಡ್ಕೊತಾನೆ, ಅದು ಆರೋಗುತ್ತೆ. ಮತ್ತೆ ಸಂಜೆ ಮತ್ತೆ ಇದರಿಂದ ಬಲಿಷ್ಠ ಶೆಕೆ ಹಾಕೋ ಜಾಸ್ತಿ ಮಾಡ್ಕೊಂಡು 2 ತಟ್ಟೆ ಇಟ್ಕೊಂಡು 2 ತಟ್ಟೆಗೂ ಕೆಂಡಗಳನ್ನ ಹಾಕೊಂಡು ಇದಕ್ಕೆ ಅಗ್ನಿ ಗ್ರಹವೇ ಎಂಬ ಆಹ್ವನೀಯ ದಿವ ಪೃಥಿವ್ಯಾ ಪರಿಣಮಿಸಲಿಕ್ಕೆ ಯಜಮಾನಾಯ ಕಮ್ಮಿಂದ ಅನ್ನುವ ಮಂತ್ರ ಇದೆ. ಆ ಗಾರ್ಭ ಆಹ್ವಾನ ತಗೊಂಡೋಗಿ ತುಷ್ಟಿನ ದಕ್ಷಿಣಾಗ್ನಿ ಮಣಿಯ, ದಕ್ಷಿಣಾಗ್ನಿಗೆ ಮಂತ್ರ ಇಲ್ಲ, ದಕ್ಷಿಣಾಗ್ನಿ ಸುಮ್ಮನೆ ಇಟ್ಕೊಂಡ್ರೆ ಆಯ್ತು. ಇದಕ್ಕೆ ಆಹ್ವಾನಿಗೆ ಮಂತ್ರ ಇದೆ, ಇಟ್ಕೊಂಡ್ಬಿಟ್ಟು ಆಮೇಲೆ ಶುರು ಆಯ್ತು ಅಗ್ನಿಹೋತ್ರ. ಹಾಗಾಗಿ ಅಗ್ನಿಹೋತ್ರ ಕಾಲದಲ್ಲಿ ಗಾರಪತ್ಯ ಜಾಗದಿಂದ ಇತರ ಅಗ್ನಿಯಾದಂತಹ ಆಹ್ವನೀಯವು ಯಾವ ರೀತಿ ಒಯ್ಯಲ್ಪಡುತ್ತದೆಯೋ ಅದೇ ರೀತಿ ಪ್ರಣಯನ ಪ್ರಣೀಯತೆ ಅಸ್ಮಾಯಿತಿ ಪ್ರಣಯನ. ಪ್ರಾಪಸರ್ಗ ನೀಪ್ರಾಪಣೆ ಧಾತು ಪ್ರಣಯನಾಥ್ ಹೇತು ಪ್ರಣಯನಂ ಲಿಟ್ಟು ಒಯ್ಯುವಿಕೆ, ಒಯ್ಯುವಿಕೆಯನ್ನು ಮಾಡುತ್ತಯಾದ್ದರಿಂದ, ಒಯ್ಯೋದುವನ್ನು ವ್ಯಾಪಾರವನ್ನು ಮಾಡುತ್ತಾರಾದ್ರಿಂದ ಪ್ರಣಯನ ಒಯ್ಯೋದು. ಈ ಅಗರಬತ್ತಾಗ್ನಿಯಿಂದ ತಟ್ಟೆಯಲ್ಲಿ ಅಗ್ನಿ ಇಟ್ಕೊಂಡು ಇದಕ್ಕೆ ಪೂರ್ವಕ್ಕೆ ಇರುತ್ತೆ ಯಾವುದೋ ಆಹ್ವನೀಯ, ಅದೇ ತಗೊಂಡೋಗಿ ಅಲ್ಲಿ ಇಟ್ಕೊಳ್ತಾರೆ. ದಕ್ಷಿಣಕ್ಕೆ ಇರುತ್ತೆ ಇದು ದಕ್ಷಿಣಕ್ಕೆ. ನಾವು ಪಶ್ಚಿಮ ಕೂತ್ಕೊಂಡಿದ್ದೀವಿ, ಪೂರ್ವ ಕೂತ್ಕೊಂಡ್ರೆ ಗೊತ್ತಾಗುತ್ತೆ. ಅಗ್ನಿಹೋತ್ರ ಕಾಲದಲ್ಲಿ ಪ್ರಣಯನಾದ ಒಯ್ಯುತ್ತಾರೆ, ಇದರಿಂದ ಅದನಿಗೆ ಪ್ರಣಯನ ಪ್ರಣಯನ ಅಂತ ಹೇಳ್ತಾರೆ. ಗಾರಪತ್ಯೋಗ್ನಿ ಗಾರಪತ್ಯೋಗ್ನಿ ಪ್ರಣೀಯತೆ. ಗಾರಪತ್ಯಾಗ್ನಿದಲ್ಲ ಅದು ಆ ಅಗ್ನಿಯು ಒಯ್ಯಲ್ಪಡುತ್ತಾನೆ, ಗಾರಪತ್ಯಾಗ್ನಿಯನ್ನೇ ಒಯ್ಯೋದು. ತಥಾ ಸುಪ್ತಸ್ಯ ಅಪಾನವೃತ್ತೇ ಪ್ರಣೀಯತೆ ಇವ ಪ್ರಾಣಃ ಮುಖನಾಸಿಕಾಭ್ಯಾಂ ಸಂಚರತಿ. ಅದೇ ರೀತಿ ಮಲಗಿದಂತಹ ಪುರುಷನಿಗೆ ನಾಭಿಯಲ್ಲಿರ್ತಕ್ಕಂಥ ನಾಭಿಯ ಕೆಳಗಿರ್ತಕ್ಕಂಥ ಅಪಾನದಿಂದ ಈ ಪ್ರಾಣ ಮೇಲಕ್ಕೆ ಹೀಗೆ ಬಂದು ಹೋದಂಗಾಗದೆ. ಆ ಪ್ರಾಣ ಅಪಾನದಿಂದಲೇ ಬಂದು ಹೊರಗೆ ಬಂದು ಮುಖ ನಾಸಿಕ ಬಾಯಿ ಮೂಗುಗಳಿಂದ ಹೊರಗೆ ಬಂದು ಮತ್ತೆ ಅದ್ರ ಮೂಲಕ ಮತ್ತೆ ಅಪಾನ ಎಳ್ಕೊಳ್ತಾನೆ. ತಾನು ಕೊಳಿಸಿದ್ದು ಮತ್ತೆ ಎಳ್ಕೊಳ್ತಾನೆ. ಎಳ್ಕೊಳ್ಳೋದು ಅಪಾನ, ಮುಂದಕ್ಕೆ ಹೋಗೋದು ಪ್ರಾಣ, ಮುಂಬರಿಯೋದು ಪ್ರಾಣ, ಹಿಂಬರಿಯೋದು ಅಪಾನ. ಅಪಾನ ಕೆಲಸ ಜೋರು. ಅಪಾನ ಕೈ ಕೊಡ್ತು ಅಂತಂದ್ರೆ ನಿಂಗೆ ಊಟ ಮಾಡೋಕ್ಕಾಗಲ್ಲ. ನಾನು ನೆನ್ನೆಯಿಂದ ನಾನು ಟಾಯ್ಲೆಟ್ ಹೋಗಿಲ್ಲ, ಊಟ ಮಾಡೋಲ್ಲ, ನಂಗೆ ಏನು ಬೇಡ, ಹೋಗ ಸುಮ್ಮನೆ ಇರಿ ಅಂತಾರೆ. 1 ದಿವಸ 2 ದಿವಸ ಊಟ ಟಾಯ್ಲೆಟ್ ಹೋಗಿಲ್ಲ ಅಂದ್ರೆ ಊಟನೂ ಬೇಡ ತಿಂಡಿ ಬೇಡ ಅಂತಾನೆ. ಅದು ಕರೆಕ್ಟ್ ಆಗಿದೆ ಅಂದ್ರೆ ಎಲ್ಲ ಆರೋಗ್ಯಕ್ಕೆ ಮೂಲ ಲಕ್ಷಣ. ಕಾಲಪ್ರವೃತ್ತಿ ಚೆನ್ನಾಗಿ ಆಗ್ತಿರ್ಬೇಕು, ನಿದ್ದೆ ಚೆನ್ನಾಗಿ ಬರ್ಬೇಕು, ಹಸಿವು ಆಗ್ಬೇಕು. ಹಸಿವು ಆಗ್ತಾ ಇದೆಯಾ ಓಕೆ, ಕಾಲಪ್ರವೃತ್ತಿ ನಡೀತಾ ಇದೆಯಾ ನಡೀತದೆ ಓಕೆ, ನಿದ್ದೆ ಚೆನ್ನಾಗಿ ಬರುತ್ತಾ, ಇನ್ನೊಂದು ಆರೋಗ್ಯ ಇನ್ನೇನು ಜಿಮ್ ಹೋಗ್ಬೇಕಾ, 5 kg ಎತ್ಬೇಕಾ, 3 ಆಗ್ಬಿಟ್ರೆ ಆರೋಗ್ಯ ಶಾಸ್ತ್ರದ ಇದು ಮೊದಲೇ ಸೂತ್ರವೇ ಅದು ಇವ್ರದ್ದು. ಸುಶ್ರುತದಲ್ಲಿ ಅಷ್ಟು ಎಲ್ಲಕ್ಕೂ ಪಚನಾಗ್ನಿ ಚೆನ್ನಾಗಿ ಜಾಟಾಗಿ ಚೆನ್ನಾಗಿದ್ದು ಎಲ್ಲ ಕಳ್ಕೊಳ್ಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಹಸಿವು ಆಗ್ತದೆ. ಅದ್ 3 ನಂಗೆ ಚೆನ್ನಾಗಿ ಆಗ್ತಿದೆ. ಹಸಿವು ಅಂತೂ ತುಂಬಾ ಆಗತ್ತೆ. ಮಧ್ಯಾಹ್ನ 1:30 ಹಸಿವು ಆಗ್ತಾ ಇರತ್ತೆ. ನಿದ್ದೆ ಅಂತೂ ಕೇಳಲೇಬೇಡಿ. ಕಾಲಪೂರ್ತಿ ದಿನಕ್ಕೆ 2-3 ಸಲ ಹೋಗ್ತಾ ಇದ್ದೀನಿ. 1 ಸಲ ಅಲ್ಲೇ ಅಲ್ಲ, ನೀವೆಲ್ಲ 3 ದಿವಸಕ್ಕೆ 1 ಸಲ ಹೋಗ್ತೀರಾ?
2 ದಿವಸಕ್ಕ ಇನ್ನು 2 ದಿವಸಕ್ಕೆ ಒಂದು ಮುಂದೆ ಒಂದು ದಿನಾ 2 ಟೈಮ್ ಉಂಟು. ಏನೋ ಪ್ರಣಯನ ಗಾರ್ಭತ್ಯೋ ಗೃಹಿ ತಥಾ ಸ್ವಪ್ತಸ್ಯ ಅಪಾರವರ್ತೆ ಪ್ರಣೀತಿ ಆಯ್ತಲ್ಲ. ಮಲಗಿದಂತವನಿಗೆ ಅಪಾರವರ್ತಿಯಿಂದ ಒಯ್ಯಲ್ಪಟ್ಟವನಂತೆ ಕಾಣುತ್ತಾನೆ. ಮುಖನಾಸಿಕನ್ನು ಸಂಚಾರ ಮಾಡುವಂತಹ ಪ್ರಾಣನು ಅದನ್ನ ಪ್ರಾಣ ಆಹ್ವನೀಯ. ಅಪಾನ ಗಾರ್ಭತ್ಯ ಅತಃ ಆಹ್ವನೀಯ ಸ್ಥಾನ ಪ್ರಾಣ. ಅದನ್ನ ಪ್ರಾಣನು ಆಹ್ವನೀಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಂತ. ಪ್ರಾಣ ಮುಖ್ಯ ಅಂತೀವಿ, ಮುಖ್ಯವಾದದನ್ನ ಇದು ಮಾಡ್ಬಿಟ್ರು, ಆಹ್ವಾನಿ ತಗೊಂಡ್ಬಿಟ್ರು. ಆಹ್ವಾನಿಯೂ ಮುಖ್ಯವೇ ಹೋಮಕ್ಕೆ, ಆದ್ರೆ ಯಜಮಾನಿಗೂ ಗಾರ್ಭತ್ಯ ಮುಖ್ಯ. ಗಾರ್ಭತ್ಯಂ ವಾ ಅನು ಪ್ರಜಾ ಪಶವ ಪ್ರಜಾ ಎಂದೇ ಗಾರ್ಭತ್ಯೇ ನೀವಾಸ್ಮಿ. ಎಲ್ಲ ಪ್ರಜೆ ಪಶು ಸಂಪತ್ತು ಎಲ್ಲ ಗಾರ್ಭತ್ಯಲ್ಲೇ ಬರೋದು ಯಜಮಾನಿಗೆ. ಎಲ್ಲ ಅವನ ಪ್ರಧಾನದ ಆಹ್ವಾನಿ ಇಲ್ಲ. ಸ್ವರ್ಗೋಲೋಕ ಆಹ್ವನೀಯ, ಆಹ್ವನೀಯ ಸ್ವರ್ಗೋಲೋಕ ಅದು ಬರುತ್ತೆ. ಜ್ಞಾನಸ್ತು ಹೃದಯ ದಕ್ಷಿಣ ಸುಶಿರದ್ವಾರೇಣ ನಿರ್ಗಮನಾತ್. ನಿರ್ಗಮಾತ್ ಅಷ್ಟೇ, ನಿರ್ಗಮನಾತ್ ಇಲ್ಲ. ದಕ್ಷಿಣ ದಿಕ್ ಸಂಬಂಧಾತ್ ಅನ್ನಾಹಾರ ಪಚನ ದಕ್ಷಿಣಾಗ್ನಿಹಿ. ಜ್ಞಾನವಾದರೂ ಹೃದಯದಿಂದ ಮೇಲೆ ಬಂದಂತಹ ಅನ್ನಗಳಲ್ಲಿ ದಕ್ಷಿಣ ದಿಕ್ಕಿಗೆ ಒಂದು ಹೋಲಿದಂತೆ, ಒಂದು ಅದನ್ನೇ ಜ್ಞಾನ ಸಂಚಾರ ಮಾಡ್ತಾನಂತೆ. ನೋಡಿ ಶ್ರುತಿ ಹೆಂಗ್ ಗೊತ್ತಾಯ್ತಪ್ಪ. ಹೃದಯದಲ್ಲಿ ಊರ್ಧ್ವನಾಳ ಮೇಲ್ಗಡೆ ಅಪಧಮನಿ ಅಭಿಧಮನಿ ನಾಳ, ಈ ಬಲಗಡೆ ಒಂದು ಹೊರಟೋಗಿದೆ. ಏನಿದೆ ಇದು ಒಂದು ಪ್ಯೂರ್ ಬ್ಲಡ್ ಆಕ್ಸಿಜನೇಟೆಡ್ ಬ್ಲಡ್ ನ ಸಪ್ಲೈ ಮಾಡುತ್ತೆ, ಅದಕ್ಕೆ ಆರ್ಟರಿ ಅಂತಾರೆ. ಇದಕ್ಕೆ ಅಭಿಧಮನಿ ಅಭಿಧಮನಿ ಅಪಧಮನಿ ಇಲ್ಲಿ ಅದು ಇಡೀ ದೇಹಕ್ಕೆ ಇದು ಬ್ಲಡ್ ಪ್ಯೂರಿಫೈ ಮಾಡ್ಬಿಟ್ಟು ಆಕ್ಸಿಜನ್ ಸಮೇತ ಕಳ್ಸುತ್ತೆ. 95-96 ಬೇಕು ಅಂತಲ್ಲ, 98 ಅದನ್ನ ಆರ್ಟರಿ ಅಂತಾರೆ. ಕಟ್ತಾರೆ. ಇನ್ನೊಂದು ವೇಯ್ನ್ ಅಂತೀವಲ್ಲ, ಅದು ಅಲ್ಲಿ ಇದೆಲ್ಲ ಕೊಳಕಿಂದನ ವಾಪಸ್ ಹಾರ್ಟ್ ತಗೊಂಡ್ಬರುತ್ತೆ ತಿರ್ಗಾ ಆಕ್ಸಿಜನೇಷನ್ ಪ್ರೋಸೆಸ್ಗೆ. ಪ್ಯೂರಿಫೈ ಮಾಡ್ತಾ ಇರುತ್ತೆ ಹಾರ್ಟ್ ಮಾಡಿ ತಿರ್ಗಾ ಆರ್ಟರಿಯಿಂದ ಹೋಗುತ್ತೆ. ಅಲ್ಲ ಮಲದ್ದಲ್ಲಾಗಲೇ ಅಲ್ಲ ಪ್ಯೂರಿಫೈ ಮಾಡಿದ್ ಎಲ್ಲ ಹೋಗುತ್ತೆ. ಆಮೇಲೆ ತಿರ್ಗಾ ಪೂರ್ತಿ ದೇಹಕ್ಕೆ ಇದು ಇದ್ರ ತರ ಪ್ಯೂರ್ ಆಗಿ ಇರುತ್ತೆ. ಅಲ್ಲ ಪ್ಯೂರ್ ಮಲ ಏನಾಗುತ್ತೆ ಅಂದ್ರೆ ಪ್ಯೂರ್ ಮಾಡುವಾಗ ಮಲಾನೇ ಬೆವರು ಬೆವರೋದಿಲ್ಲ ದಿನ, ನಮ್ಗೆ ದಿನ ಬೆವರೋದೇ ಇಲ್ಲ. ಗೊತ್ತಾಗಲ್ಲ, ತುಂಬಾ ಬೆವರದಾಗ ಗೊತ್ತಾಗತ್ತೆ ನಮ್ಗೆ ಅಷ್ಟೇ. ಇಲ್ಲದೆ ಇದ್ರು ಅದನ್ನ ಆ ಪ್ರೋಸೆಸ್ ನಡೀತಾ ಇರುತ್ತೆ ಅಷ್ಟೇ. ಮಲ ಬೆವರು ಆಮೇಲೆ ಇನ್ನೊಂದು ದಕ್ಷಿಣ ಕಡೆಯಿಂದ ಹೋಗುತ್ತಲ್ಲ ಇದು, ಇನ್ನೊಂದು ಏನಿದೆಯಲ್ಲ ದಕ್ಷಿಣಕ್ಕೆ ಸಂಬಂಧ. ಈ ತರ ಹೇಳಲ್ಲ, ಶ್ರುತಿ ಹೇಳಿದ ತರ ಸೈನ್ಸ್ ಅಲ್ಲಿ ಹೇಳಲ್ಲ. 3 ಇದೆ ಅಲ್ಲಿ, ಅವ್ರು ಹೇಳ್ತಾರೆ ಹೇಳಿ ಇದೆ ಕೇರಳ. ಗೊತ್ತಿರಲ್ಲ ಗಂಟಾಗಿದ್ಯಾ ಗಂಟೆ ಎಷ್ಟಮ್ಮ ನಾಡಿ ಇರೋದು? 2 ಲೆಫ್ಟ್ ಸೈಡ್ ಅಂದ್ರೆ ನಿಮ್ಗೆ ಲೆಫ್ಟ್ ಸೈಡ್, ಇವನಿಗೆ ಲೆಫ್ಟ್ ಸೈಡ್. ನಮ್ಮ ಲೆಫ್ಟ್ ಶ್ರುತಿ ದಕ್ಷಿಣಕ್ಕೆ ಸಂಬಂಧ ಇದೆ ಅಂತ ಇದೆ. ಲೆಫ್ಟ್ ಅಂದ್ರೆ ಅದು ಎಡಗಡೆ. ಹಾಗೆ ಹಂಗಾಗ್ಬೋದು, ನಿಮ್ಗೆ ಲೆಫ್ಟ್ ಸೈಡ್ ಆಗ್ಬೋದು. ಅದು ಅಲ್ಲ ಅಭಿಧಮನಿ ಅಪಧಮನಿ ಅದೇನಾ? ಅಭಿಧಮನಿ ಅಪಧಮನಿ ಅಂತ ಕೇಳ್ತಾರಲ್ಲ. ಹಾ ಸೇರ್ಕೊಂಡ ಮತ್ತೆ ಅಲ್ಲೇ ಫೀಲ್ ಆಗ್ತಾ ಇರೋದು ಹಾಗೆ. ಅದು ಯಾರು ಹೇಳ್ಕೊಟ್ಟಿದ್ದೆ ಹಿಂಗ್ ಬರ್ಬೇಕು ಅಂತ? ಹಿಂಗೆ ಆಗೋದು ಯಾರು ಹೇಳ್ಕೊಟ್ರಪ್ಪ?
ಗಂಟಯ್ಯ ಹಾಳಾಗುತ್ತೆ ವೈರೋ ಎಳೆದ್ಬಿಟ್ಟ ಅಯ್ಯ ಅಲ್ಲಿಂದ. ಹಾ ವ್ಯಾನಸ್ತು ಹೃದಯ ದಕ್ಷಿಣಶೀಲ ದ್ವಾರೇಣ ಅಂದ್ರು. ವ್ಯಾನವಾದರೂ ಹೃದಯದಿಂದ ಇರುವ ದಕ್ಷಿಣದ ಸುಶೀಲ ತೂತು ಆ ದ್ವಾರದಿಂದ ನಿರ್ಗಮ ಹೊರಕ್ಕೆ ಹೋಗುತ್ತೆ. ಆದ್ರಿಂದ ದಕ್ಷಿಣ ದಿಕ್ಕು ಸಂಬಂಧ ಬಂತು. ದಕ್ಷಿಣಾಗ್ನಿಗೂ ದಕ್ಷಿಣ ದಿಕ್ಕು ಅಷ್ಟೇ. ದಕ್ಷಿಣಾಗ್ನಿ ಅಗ್ನಿಹೋತ್ರ ದಕ್ಷಿಣ ದಿಕ್ಕಲ್ಲಿರುತ್ತೆ. ವ್ಯಾನ ದಕ್ಷಿಣ ದಿಕ್ಕಿನ ತೂತಿನಿಂದ ಸಂಚಾರ ಮಾಡ್ತಾನೆ. ಆದ್ರೆ ವ್ಯಾನವೇ ದಕ್ಷಿಣಾಗ್ನಿ ಅಂತ ಹೇಳಿ ಮಕ್ಕಳು ಅದನ್ನ ಅನ್ವಾಹಾರ್ಯ ಪಚನ ಅಂತ ಭಾವನೆ ಮಾಡ್ಬೇಕು. ಯಾರೋ ಅಗ್ನಿಹೋತ್ರ ಮಾಡುವ ಯಜಮಾನ. ಇದು ಉಚ್ಛ್ವಾಸ ನಿಶ್ವಾಸ. ಹೌದಾ? ಇದು ಉಚ್ಛ್ವಾಸ ನಿಶ್ವಾಸ ವೇತಾಬಾಹುತಿ ಸಮನ್ವಯತಿ ಸ ಸಮಾನಃ ಮನೋಹವಾವ ಯಜಮಾನಃ ಇಷ್ಟಫಲಮೇವೋದಾನಃ ಸ ಏನಂ ಯಜಮಾನಂ ಆಹಾರಹರ್ ಬ್ರಹ್ಮ ಗಮಯತಿ. ಹೇಗೆ ಬರುತ್ತೆ ಆಹಾರಹ? ಯೋಹರ ಹರ ಮನುಷ್ಯ ಯತ್ ಉಚ್ಛ್ವಾಸ ನಿಶ್ವಾಸೌ ಏತೌ ಆಹುತಿ ಸಮಂ ನಯತಿ ಇತಿ ಸಹ ಸಮಾನಃ ಮನಃ ವಾ ಯಜಮಾನಃ ಇಷ್ಟಫಲಂ ಏವ ಉದಾನಃ ಸಹ ಏನಂ ಯಜಮಾನಂ ಅಹರಹ ಗಮಯತಿ ಅಹರಹ. ಆಮೇಲೆ ಯಾವ ಯಾವ ಉಚ್ಛ್ವಾಸ ನಿಶ್ವಾಸ. ಉಚ್ಛ್ವಾಸ ಮೇಲ್ಮುಖವಾಗಿ ಉಸಿರುಪಡೋದು ಉಚ್ಛ್ವಾಸ, ಒಳಗೆ ತಗೊಳ್ಳೋದು ನಿಶ್ವಾಸ. ಈ ಎರಡು ಆಹುತಿಯನ್ನ ಸಮವಾಗಿ 2 ಸೆಕೆಂಡ್ ಹೊರಗೆ ತಗೊಳ್ತಾನೆ, 2 ಸೆಕೆಂಡ್ ಒಳಗೆ ತಗೊಳ್ತಾನೆ. ಅಗ್ನಿಹೋತ್ರದಲ್ಲೂ 2 ಆಹುತಿ. ಅಗ್ನಿಹೋತ್ರದ ಆಹುತಿ 2. ಬೆಳಗ್ಗೆ ಸೂರ್ಯ ಜ್ಯೋತಿ ಸೂರ್ಯ ಸ್ವಾಹ, ಅಗ್ನಿ ಸೃಷ್ಟಿಕೃತಿಯ ಸ್ವಾಹ, ಭೂಭೋಸ್ವ ಸ್ವಾಹ. ಅಲ್ಲ, ಅಗ್ನಿ ಜ್ಯೋತಿ ಅಗ್ನಿ ಸ್ವಾಹ, ಭೂಭೋಸ್ವ ಸ್ವಾಹ. ಅದೇ 2 ಆಹುತಿ ಅಗ್ನಿಹೋತ್ರದ್ದು. ಇಲ್ಲೂ 2 ಆಹುತಿ. ಆದ್ದರಿಂದ ಇದು ಸಮಾನವೂ ಇದು ಆಹುತಿಯನ್ನು ಮಾಡ್ಕೋಬೇಕು. ಅಗ್ನಿಹೋತ್ರದ ಆಹುತಿಯನ್ನು ಸಮಾನ ವೃತ್ತಿಯನ್ನ ಅಗ್ನಿಹೋತ್ರದ ಆಹುತಿಯನ್ನು ಭಾವನೆ ಮಾಡ್ಬೇಕಂತೆ. ತನ್ನಲ್ಲಿ ಇವೇನು ಅಗ್ನಿಹೋತ್ರ ಮಾಡಬೇಕಾಗಿಲ್ಲ. ತನ್ನಲ್ಲಿರುವ ಸಮಾನ ಇದೆಯಲ್ಲ ಉಚ್ಛ್ವಾಸ ನಿಶ್ವಾಸ, ಈ ಉಚ್ಛ್ವಾಸ ನಿಶ್ವಾಸವನ್ನ ಗಾಢಪತ್ಯ ಯಾವುದು? ಅಪಾನ. ಅದು ಇದು ಪ್ರಾಣವೆಂಬ ಆಹ್ವಾನದಲ್ಲಿ ಉಚ್ಛ್ವಾಸ ನಿಶ್ವಾಸ ಎಂಬ ಆಹುತಿ ಹೋಮ ಆಗ್ತಾ ಇದೆ. ಆಹ್ವಾನದಿಂದ ಹೋಮ ಮಾಡೋದು ಪ್ರಾಣ ಆಹ್ವಾನೀಯ. ಪ್ರಾಣವೆಂಬ ಆಹ್ವಾನೀಯದಲ್ಲಿ ಉಚ್ಛ್ವಾಸ ನಿಶ್ವಾಸ ಎಂಬ 2 ಆಹುತಿಯು ಹೋಮ ಆಗ್ತಾ ಇದೆ ಭಾವನೆ ಮಾಡ್ತಾ ಕೂತ್ಕೊಳ್ತಾನೆ. ಇಷ್ಟೇ, ಇನ್ನೇನು ಅಗ್ನಿಹೋತ್ರ ಮಾಡಲ್ಲ. ಪ್ರತಿ 2 ಸೆಕೆಂಡಿಗೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಆಹುತಿ ಆಗ್ತಾ ಇರುತ್ತೆ. ಇಲ್ಲಿ ಯಜಮಾನ ಯಾರು? ಈ ಅಗ್ನಿಹೋತ್ರಕ್ಕೆ ಮನಸ್ಸೇ ಯಜಮಾನ. ಮನೋಹವಾವ ಯಜಮಾನ. ಈ ಅಗ್ನಿಹೋತ್ರಕ್ಕೆ, ಪ್ರಾಣಾಗ್ನಿಹೋತ್ರಕ್ಕೆ ಮನಸ್ಸೇ ಯಜಮಾನ. ಫಲ ಏನು? ಇಷ್ಟಫಲ ಯಾವುದು? ಉದಾನ ಇದೆಯಲ್ಲ, ಉದಾನವೇ ಇಷ್ಟಫಲ. 5 ಅಗ್ನಿ ಆಯ್ತು, 5 ವೃತ್ತಿ ಆಯ್ತು. ಉದಾನ ಏನ್ ಮಾಡುತ್ತೆ? ಸಹ ಉದಾನ ಏನಮ್ಮನ ಏನಂ ಯಜಮಾನಂ. ಈ ಯಜಮಾನ ಆಹಾರಹ ಪ್ರತಿನಿತ್ಯ ಬ್ರಹ್ಮ ಗಮಯತಿ. ಸುಷುಪ್ತಿ ಕಾಲದಲ್ಲಿ ಬ್ರಹ್ಮದಲ್ಲಿ ಸೇರಿಸೋದು ಉದಾನವೇ. ಈ ಜೀವಾತ್ಮ ಇದಲ್ಲ, ಈ ಕರ್ಣಗಳು ಸೇರ್ಕೊಂಡು ನಾನು ಅಂದ್ಕೊಂಡು ವ್ಯಾಪಾರ ಮಾಡ್ತಿದ್ದಲ್ಲ, ಈ ನಾನು ಒಂದು ವ್ಯಾಪಾರ ಮಾಡ್ತಾ ಇರೋ ಉದಾನ ವೃತ್ತಿಯನ್ನ ಆ ಕರ್ಣಗಳ ವ್ಯಾಪಾರದಲ್ಲಿ ಆಯಸ್ತಗೊಂಡದ್ದಾಗಿ ಬೆಂದಾಗ್ಬಿಡುತ್ತೆ, ಸಂಬಂಧ ತಪ್ಪೋಗ್ಬಿಡುತ್ತೆ. ಆ ಜೀವ ಏನಾಗ್ತಾನೆ? ಕರ್ಣ ವ್ಯಾಪಾರ ನಿಂತ್ಕೊಂಡ್ಬಿಟ್ಟಿದ್ರೆ ತನ್ನದಾಗಿರೋ ಹೃದಯದೊಳಗೆ ಹೋಗಿ ಆತ್ಮ ಒಂದಾಗ್ತಾನೆ. ಅಂದ್ರೆ ಹೃದಯದಲ್ಲೇ ತಾನಾಗಿರ್ತಾನೆ. ಅದೇ ಸುಷುಪ್ತಿ. ಅಲ್ಲಿ ಆನಂದವಾಗಿ ಇರ್ತಾನೆ. ಆನಂದ ಸ್ವರೂಪ ಅದು. ಸುಷುಪ್ತಿ ಸ್ವರೂಪ ಆನಂದ ಸ್ವರೂಪ, ಆತ್ಮ ಸ್ವರೂಪ ಆನಂದ ಸ್ವರೂಪ. ಎಲ್ಲರಿಗೂ ಇದಾಗೋದಾದರೂ ಬಾಕಿಯವರು ಇದನ್ನು ಕನ್ಸಿಡರ್ ಮಾಡಿರಲ್ಲ. ಈ ಅಗ್ನಿಹೋತ್ರಿ ಗುರುತಿಸ್ತಿರ್ತಾನೆ, ಅವನಿಗೆ ಈ ಫಲವಾಗುತ್ತೆ. ಬಾಕಿಯವರಿಗೆ ವೇಸ್ಟ್ ನಿದ್ರೆ ಅನ್ನೋದು, ಟೈಮ್ ಪಾಸು ವೇಸ್ಟ್ ಅಂತ ಆಗುತ್ತೆ ಹೊರತು ಏನು ಫಲ ಇಲ್ಲ. ಈ ಅಗ್ನಿಹೋತ್ರಿಗೆ ಮಾತ್ರ ನಿಜವಾಗಿ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಆಹಾರ ಏನು ಸ್ವರ್ಗಲೋಕಕ್ಕೆ, ಬ್ರಹ್ಮಲೋಕವೆಂಬ ಸ್ವರ್ಗಲೋಕಕ್ಕೆ ಪ್ರತಿನಿತ್ಯ ಹೋಗಿ ಬರ್ತಾನೆ. ಹಾಗಾಗಿ ಇವನು 3 ಹೊತ್ತು ನಿದ್ದೆ ಮಾಡ್ತಾನೆ. ಬೆಳಿಗ್ಗೆ 1, ಪಾಠ ಮೇಲೆ ಮಧ್ಯಾಹ್ನ ಊಟ 1, ರಾತ್ರಿ 1, 3 ಹೊತ್ತು ನಿದ್ದೆ. ಅಯ್ಯೋ, ವಿಕಾರಾಗ್ನಿಹೋತ್ರ ಫಲ. ಯಪ್ಪ,
ಎರಡು ಅಗ್ನೋತಿಗೆ 3 ಸಲ ಅಗ್ನೋತ 2 ಮಾಡ್ತಾರೆ, ಇಲ್ಲ 3 ಸಲ ಒಪ್ಪ ನಿದ್ದೆ ಬರ್ತದೆ. ಏನ್ ನಿದ್ದೆ ಬರ್ತದೆ ಅದು ರಾತ್ರಿಯಲ್ಲಿ ಕನಸು ಬರುತ್ತಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಕನಸೇ ಬರಲ್ಲಪ್ಪ, ಡೀಪ್ ನಿದ್ದೆ ಬರುತ್ತೆ. ರಾತ್ರಿ ಕನಸು ಬರುತ್ತೆ ನೋಡಿದ್ದೀನಿ. ಮಧ್ಯಾಹ್ನ ಬೆಳಗ್ಗೆ ಎಲ್ಲ 1/4 ಗಂಟೆ 1/2 ಗಂಟೆ ಬರುತ್ತೆ, ಡೀಪ್ ಬರುತ್ತೆ, ಹೆಚ್ಚಾಗ್ಬಿಡುತ್ತೆ. ನಮ್ಮ ಮತ್ತೆ ಮಲ್ಕೋಕ್ ಹೋಗಲ್ಲ. ಅಲ್ಲ ಮಧ್ಯಾಹ್ನ, ರಾತ್ರಿ ಉಂಟು 8 ಗಂಟೆ. ಹೌದಾ? ಮತ್ತೆ ರಾತ್ರಿ 2 ಗಂಟೆ ಮಧ್ಯಾಹ್ನ ಮಲಗಿಬಿಟ್ರೆ ಆಯ್ತು. ಸೋಮವಾರ ಸಿಕ್ಕಾಪಟ್ಟೆ ಹೆಚ್ಚಾಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಮೈ ಬರುತ್ತೆ, ಹೊಟ್ಟೆ ಬರುತ್ತೆ. ನಂಗೆ ಹೊಟ್ಟೆ ಮೈ ಲಂಬೋದರನೇ ಕುಮಿಕರ ಆಗಿದೆ, ಸಿಕ್ಕಾಪಟ್ಟೆ ಹೊಟ್ಟೆ ಬಂದಿದೆ ನಂಗ. ಏನ್ ಹೊಟ್ಟೆ ಅಂದ್ರೆ ಏನ್ ದಾಮೋದರ, ಎಂತ ವಾಕಿಂಗ್ ಇಷ್ಟೇ. ಒಂದ್ ಮಳೆ ವಾಕಿಂಗ್ ಅಲ್ಲಿಗೆ ಕರೋನಾ ಡ್ರಕ್ ಹಾಕೊಳ್ಳೋ ಬಂದ್ರೆ ಹಾಕೋ ರೊಕ್ಕ ಹಾಕೋ. ಏನ್ ಮಾಡ್ತಿದಾರೆ ಸ್ವಾಮಿಗಳು, ಹೀಗೆ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ ಅಂತ ಅಂತಾರೆ. ಇಲ್ಲ ವೇದ ಹಾಕ್ತಿದ್ದಾರೆ ಅಂತಾರೆ. ಇಲ್ಲ ಜಮೀನ್ ಕೊಟ್ಕೊಟ್ಟಿದೀವಲ್ಲ, ಹೋಗ್ಬಿಡ್ತೀವಿ. 5 ಎಕರೆ ಜಮೀನು ಪರ್ಚೇಸ್ ಆಯ್ತು. 5 ಎಕರೆ ಜಮೀನು ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ. ಹಾ, ಅವಸ್ಥೆ ಆಗಿದೆ ಪರಸ್ಪರ ಸಂಬಂಧ. ಎಲ್ಲಿ ಎಷ್ಟಾಯ್ತು? 78 ಹೋಗಿದ. ಬಾರಿ ಫಾಸ್ಟ್ ಹೋಗ್ತಾ ಇದ್ರು ಕಣ್ರಿ. ಯಾರ್ದಿರೋ ಇರುವು ಎಂಬುದಕ್ಕೆ ಕೆಲವು ಸದೋಷ ಲಕ್ಷಣಗಳು. ಬುಕ್ಕಿಲ್ವಾ? ಮ್ಯೂಟಾ? ರವೀಂದ್ರ ಬಹುಪರಾಕನೆ ತಕ್ಕೋಬಹುದು ಅಂದ್ರಪ್ಪ. ನಿನ್ನೆ ಅವರು ನಿಮ್ದು ತಕ್ಕೋಬಹುದು ಅಂದ್ರಪ್ಪ.